ನನ್ನ ಕ್ಲಾಸಿಕಲ್ ಮ್ಯೂಸಿಷಿಯನ್ ಫ್ರೆಂಡ್ಸು ದೇ ವೋಂಟ್ ಬಿ ಏಬಲ್ ಟು ಅಪ್ರಿಷಿಯೇಟ್ ಆರ್ ದೇ ವಿಲ್ ನಾಟ್ ಬಿ ಏಬಲ್ ಟು ಸಿಂಗ್ ಪ್ಲೇಬ್ಯಾಕ್. ಫರ್ಗೆಟ್ ಅಬೌಟ್ ಸಿಂಗ್ ಸೆಕೆಂಡ್, ಅದು ಎರಡನೇ ಭಾಗ. ಅಪ್ರಿಷಿಯೇಟು ಮಾಡೋಕ್ಕಾಗೋದಿಲ್ಲ. ಅಂದರೆ ಒಂದು ಮಡಿವಂತಿಕೆ ಅವರೇ ಹಾಕೊಂಡ್ಬಿಟ್ಟಿರ್ತಾರೆ ಒಂದು ಚೌಕಟ್ಟು. ಆಮೇಲೆ ಇಟ್ ಈಸ್ ಲೈಕ್ ನಂಗೆ ಅದು ಕ್ರಿಯೇಟಿವಿಟಿ ಇಲ್ಲ. ಅಂದರೆ ದೇ ಫೀಲ್ ಲೈಕ್ ನಾನು ಬೇರೆಯವ್ರದ್ದು ಯಾರ್ದೋ ಕಂಪೋಸ್ ಮಾಡಿರೋಂಥ ನುಡಿಸಿರೋದನ್ನು ನಾನು ಯಾಕೆ ಕರೆಕ್ಟ್ ನುಡಿಸ್ಲಿ ಅಥವಾ ಹಾಡಲಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಬರ್ತಾರೆ. ಬಟ್ ಮೈ ಪಾಯಿಂಟ್ ಈಸ್, ಈಗ ಯಾವುದೋ ಒಂದು ಮಹಾನ್ ವಿದ್ವಾನ್ ಇವರು ಹಾಡಿರೋಂಥದ್ದನ್ನು ನಾನು ಹಾಡ್ತಿದ್ದೀನಿ, ಅಥವಾ ಇವರು ಹೇಳಿದಂಥ ಮೊಹರ ಮುಕ್ತಾಯನ ನಾನು ಮಾಡ್ತಾ ಇದ್ದೀನಿ ಇವತ್ತು ಅಂತ ಒಂದು ವೇದಿಕೆ ಮೇಲೆ ಮಾಡ್ತಾರೆ. ಸೊ ವೆನ್ ಯುವರ್ ಇನ್ಸ್ಪಿರೇಷನ್ ಅನ್ನೋ ಒಂದು ಇದರಲ್ಲಿ ವೆನ್ ಯು ಆರ್ ಕಾಪಿಂಗ್ ದ ಎಕ್ಸಾಕ್ಟ್ ಥಿಂಗ್ ಆ್ಯಂಡ್ ವೆನ್ ಯು ಸೇಯಿಂಗ್ ಅವೆಲ್ಲ ಅವ್ರು ಕೊಟ್ಟಿರೋ ಭಿಕ್ಷೆ ಅಂತ ಯು ಹ್ಯಾವ್ ದಟ್ ಮೈಂಡ್ ಸೆಟ್ ಇರಬೇಕಾದ್ರೆ ಇಟ್ಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಇಸ್ ವಾಟ್ ಐ ಫೀಲ್. ಟ್ರೂ. ಇಟ್ಸ್ ಎ ಡಬಲ್ ಹೇಳಿಲ್ಲ ಅಷ್ಟೇ. ಒಂದು ಓಪನ್ ಮೈಂಡೆಡ್ನೆಸ್ ಇರಲೇಬೇಕು ಟು ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಜಾನ್ರ. ಆ ಪಾಠ ಅಂತೂ ಕಲ್ತ್ವಿ ನಿಜವಾಗ್ಲು. ದಟ್ಸ್ ಅ ಬಿಗ್ಗೆಸ್ಟ್ ಲೆಸನ್ ನಮ್ಮ ಜರ್ನಿಲಿ ನಾವು ಕಲ್ತಿರೋದು, ಟು ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಫಾರ್ಮ್ ಆಫ್ ಮ್ಯೂಸಿಕ್. ನಮಗೆ ಯಾವುದು ಕರ್ಕಶ ಅನ್ಸೋದೇ ಇಲ್ಲ.